ಚಿಕ್ಕೋಡಿ ಚಿಂಚಣಿ ಮಠದ ಉತ್ತರಾಧಿಕಾರಿ ಆಯ್ಕೆ. ಹುಬ್ಬಳ್ಳಿ 3000 ಮಠದಲ್ಲಿ ಶಿವಯೋಗಿ ಮಂದಿರದಿಂದ ಅಧ್ಯಕ್ಷರಾದ ಹುಬ್ಬಳ್ಳಿ 3000 ಮಠದ ಶ್ರೀ ಮಹಾನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಹಾಗೂ ಶಿವಯೋಗ ಮಂದಿರದ ಉಪಾಧ್ಯಕ್ಷರಾದ ಹಾವೇರಿ ಮಠದ ಶ್ರೀ ಮಣಿಪ್ರಸ್ವ ಸದಾಶಿವ ಮಹಾಸ್ವಾಮಿಗಳವರ ಹಾಗೂ ಭಕ್ತರ ಮಹತ್ವದ ಸಭೆ ಜರುಗಿತು. ಗಡಿಭಾಗದ ಕನ್ನಡ ಮಠ ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ 10ನೇ ಪೀಠಾಧಿಪತಿಗಳಾದ ಪ್ರವಚನ ಪಟು ಕುಮಾರೇಶ್ವರನ ವರಪುತ್ರ ಪಪು ಶಿವಪ್ರಸಾದ ದೇವರನ್ನ ಆಯ್ಕೆ ಮಾಡಲಾಯಿತು. ಚಿಂಚಣಿಯ ಲಿಂಗೈಕ್ಯ ಶ್ರೀ ಅಲ್ಲಮ್ಮ ಪ್ರಭು ದೇವರ ಉತ್ತರಾಧಿಕಾರಿಯಾಗಿ ನೇಮಕ ಮಾಡುವ ಕುರಿತು ಇವತ್ತು ಗ್ರಾಮದ ಸುಮಾರು 40 ಲಘು ವಾಹನಗಳಲ್ಲಿ ಅಂದಾಜು 500 ಜನ ಭಕ್ತರು ಸೇರಿ ಹುಬ್ಬಳ್ಳಿ 3000 ಮಠದ ಪರಮ ಪೂಜ್ಯರಿಗೆ ಭೇಟಿಯಾಗಿ ಅವರ ಮಠದಲ್ಲಿ ವ್ಯಾಸಂಗ ಮಾಡಿದ ಶ್ರೀ ಶಿವಪ್ರಸಾದ ಸ್ವಾಮೀಜಿಗಳನ್ನ ಚಿಂಚಣಿ ಆಲಮ ಪ್ರಭು ಮಠಕ್ಕೆ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಲಾಯಿತು. ಆಯ್ಕೆಯಾದ ನೂತನ ಪೂಜ್ಯರಿಗೆ ಅಭಿನಂದನೆಗಳು. ನಿಮ್ಮ ಸಾರಥ್ಯದಲ್ಲಿ ಕನ್ನಡ ಮಠದ ಪರಂಪರೆ, ಸಾಹಿತ್ಯ, ಸಂಸ್ಕೃತಿ ಎತ್ತಿ ಹಿಡಿಯಿರಿ. ಸಿದ್ದಪ್ರಭು ಸ್ವಾಮಿಗಳವರು ಕೂಡ ಇದೇ ಮಠದಲ್ಲಿದ್ದುಕೊಂಡು ಪೂಜ್ಯ ಜಗದ್ಗುರು ಡಾಕ್ಟರ್ ಮೂಜಗಂ ಮಹಾಸನ್ನಿಧಿಯವರ ಸಾಮೀಪ್ಯದಲ್ಲಿದ್ದುಕೊಂಡು ಆ ಮಠವನ್ನು ಬೆಳಗಿರುವಂತಹ ಪುಣ್ಯ ಪರಂಪರೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಮತ್ತೆ ಆ ಪರಂಪರೆಯನ್ನು ಮುಂದುವರಿಸುವುದಕ್ಕಾಗಿ ತಾವೆಲ್ಲ 3000 ಮಠದ ಗುರುಗಳೇ, ಶಿವಯೋಗ ಮಂದಿರದ ಅಧ್ಯಕ್ಷರೇ ನಮಗೆ ಮರಿ ಕೊಡಬೇಕು ಅನ್ನುವಂಥ ಗಟ್ಟಿ ಸಂಕಲ್ಪ ಏನಿದೆ, ಇದು ನಿಜವಾಗಲೂ ಕೂಡ ನಾಡಿಗೆ ಒಂದು ಒಳ್ಳೆ ಬೆಳಕನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೆ ಪೂಜ್ಯ ಸನ್ನಿಧಿಯವರ ಆಶೀರ್ವಾದ ಇರಲಿ. ಪೂಜ್ಯರ ನೂತನ ಉತ್ತರಾಧಿಕಾರಿಗಳ ಒಂದು ಕಾಯಕ ಮತ್ತು ದಾಸೋಹ ಮತ್ತು ಪ್ರವಚನ ಸಂಘಟನೆ ಇವುಗಳ ಮೂಲಕ ಮತ್ತೆ ಆ ಮಠದ ಕೀರ್ತಿ ನಾಡಿನ ತುಂಬೆಲ್ಲ ದಶದಿಕ್ಕುಗಳಲ್ಲಿ ಪಸರಿಸುವ ಹಾಗೆ ಆಗಲಿ. ಆನಗಲ್ಲು ಕುಮಾರ ಶಿವೇಗಳವರು, ಬಸವಾದಿ ಶಿವಶರಣರು, ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರರು ಆ ಎಲ್ಲ ಶಕ್ತಿಯನ್ನು ನೀಡಲಿ ಅಂತ ಆಶಿಸಿ ಎರಡು ಮಾತುಗಳು. ಪರಂಪರೆ ಮುಂದುವರ್ಸಲು ಬರಲ್ಲ. ಯಾರು ಕರ್ನಾಟಕ ಕುಂದಿರ್ಸ್ಬೇಕಾಗುತ್ತೆ. ನೀವ್ ಯಾರು ಕುಂದ್ರಕ್ಕಾಗುತ್ತೋ ಹಂಗೆ ಹೋಗಿ ಕುತ್ಕೊಂಡೇ ಬಿಟ್ಟಿದ್ರು ನೀವು. ಅಲ್ಲಿ ಕುಂದಬೇಕಾದ್ರೆ ಅವರು ಎಲ್ಲಿ ಗುರುಗಳನ್ನು ಕಲಿಸಬೇಕು, ಧಾರ್ಮಿಕ ಸಂಸ್ಕಾರ ಇರಬೇಕು, ಸನ್ಯಾಸತ್ವ ಇರಬೇಕು, ತ್ಯಾಗಭಾವ ಇರಬೇಕು, ಸಮಾಜವನ್ನು ತಿದ್ದುವಂತಹ ಪ್ರವಚನ ಮಾಡುವ ಜ್ಞಾನ ಶಕ್ತಿ ಇರಬೇಕು, ಕಲೆ ಇರಬೇಕು. ಇದೆಲ್ಲ ಇದ್ದಂತಹ ಒಬ್ಬ ಯೋಗ್ಯರನ್ನ ಅಲ್ಲಿ ಹೋಗಿ ಕುಂದಿರಿಸಬೇಕಾಗುತ್ತೆ. ಅವಾಗ ಅದು ಮಠ ಅಂತ ಅನಿಸಂತಿದೆ. ಇವತ್ತು ಈ ಕೆಲಸದಲ್ಲ ನೀವೆಲ್ಲ ಬಂದಿದ್ರು, ಇವತ್ತಂದ್ರೆ ಇದಕ್ಕೆಲ್ಲ ನೀವು ಬಂದಿದ್ರು. ಮಗನ ಮದುವೆ ಮಾಡ್ಬೇಕಾದ್ರೆ 3 ವರ್ಷ 4 ವರ್ಷ ಹೋಗ್ತದೆ. ಕನ್ಯೆ ನೋಡಕ್ ಚಾಲು ಮಾಡಿದಾಗ 1 ವರ್ಷ ಹೋಗುತ್ತೆ, 2 ವರ್ಷ ಹೋಗುತ್ತೆ. ಅಪ್ಪ ಹೋಗ್ತಿದ್ರೆ ಇನ್ನೂ ಮಾಡ್ತಾರೆ ಹೋಗಲ್ಲ. ಈಗ ದಿವಸಗಳು ಹೋಗ್ತಿರ್ತಾರೆ, ಅಂದು ಬನ್ನಿ ಮದುವೆ ಮಾಡ್ತೀವಿ. ಹಂಗೆ ಮಠಕ್ಕೆ 2 ವರ್ಷದಿಂದ ಹುಡುಗಿ ಮಾಡಬೇಕು. ಆದರೆ ಈಗ ಯೋಗ ಇವತ್ತು ಬಂದಿದೆ, ನಿಮಗೆ ಇವತ್ತಾದಂಥ ಅವಕಾಶ ಬಂದಿದೆಯಪ್ಪ. ನೀವೆಲ್ಲರೂ ಕೂಡ ತುಂಬ ಗೌರವವಿದೆ ಬುದ್ಧಿ. ಆ ಮಠಕ್ಕೂ ನಮ್ಮ 3000 ಮಠಕ್ಕೂ ನಮ್ಮ ಹಿಂದಿನ ಜಗತ್ತು ಇದ್ದಾಗಿನಿಂದ ಅವಿನಾಭಾವ ಸಂಬಂಧ. ಹಿಂದಿನ ಚಿಂಚಣಿ ಸಿದ್ದಪ್ರಭು ಸ್ವಾಮಿಗಳು ನಮ್ಮ ಜಗತ್ತುಗಳನ್ನು ಬಿಟ್ಟು ಯಾವ ಕಾರ್ಯಕ್ರಮವನ್ನು ಮಾಡ್ತಿದ್ದಿಲ್ಲ. ಸಂದರ್ಭದಲ್ಲಿ ಬಿಚ್ಕಲ್ ವಿರಕ್ತ ಮಠದ ಶ್ರೀ ಮಣಿಪ್ರಸ್ವ ಶಿವಲಿಂಗ ಮಹಾಸ್ವಾಮಿಗಳು ಸಹಿತ ಸದ್ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.